ಬಂಧುಗಳೇ, ಸಕ್ಕರೆ ಮತ್ತು ಉಪ್ಪಿಗೆ ಬಣ್ಣದಲ್ಲಿ ಹೋಲಿಕೆ, ಗುಣದಿ ಮಾತ್ರ ವ್ಯತ್ಯಾಸದ ಮಾಲಿಕೆ. ಸಕ್ಕರೆ ಸವಿದಾಗ ಸಿಹಿಯ ಕಾಣಿಕೆ. ಹಾಗೆಯೇ ಕಾರ್ಯಕ್ರಮದ ಇನ್ನೋರ್ವ ವಿಶೇಷ ಆಹ್ವಾನಿತರು ಶ್ರೀ ದೇವಪ್ಪ ನಾಯ್ಕ ಅಳವೆಕೋಡಿಯವರು. ಶ್ರೀಯುತರ ಮಾತಿಗಾಗಿ ಈ ಕ್ಷಣ ತೆರೆದುಕೊಳ್ತಾ ಇದೆ. ಓಂ ಶ್ರೀ ಗಣೇಶಾಯ ನಮಃ. ಶ್ರೀ ಬಬ್ರು ಲಿಂಗೇಶ್ವರ ಗೆಳೆಯರ ಬಳಗ ದೇವಗುಂಡಿ ಇವರ 25ನೇ ಕಲಾಕುಸುಮ ಹಾಗೂ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಭಾಸ್ಕರ್ ಪಟ್ಗಾರ್ ಅವರೇ, ಕರವೇ ಅಧ್ಯಕ್ಷರು, ಮತ್ತು ನಮ್ಮ ಊರಿನ ನಮ್ಮ ಕಲಬಾ ಗ್ರಾಮ ಪಂಚಾಯತ್ ಅಧ್ಯಕ್ಷರಂಥ ಮಂಜುನಾಥ್ ನಾಯ್ಕರವರೇ, ಮತ್ತು ನಮ್ಮ ಈ ಭಾಗದ ಗಣಪತಿ ಪಟ್ಗಾರವರೇ, ಮತ್ತು ಭಾರತೀಯ ಪಟ್ಗಾರವರೇ, ವೆಂಕಟರಮಣ ಪಟ್ಗಾರವರೇ, ಮತ್ತು ನಮ್ಮ ಯೋಧರಾದಂಥ ನಮ್ಮ ಕಿರಣ್ ಅವರೇ, ಮತ್ತು ಇನ್ನೋರ್ವ ಯೋಧರಾದಂಥ ಅವರ ಪತ್ನಿಯವರು ಬಂದಿದ್ದಾರೆ. ಅವರಿಗೂ ಸಹ ನಾನು ವಂದನೆ ಸಲ್ಲಿಸ್ತಾ ಇದ್ದೇನೆ. ಮತ್ತು ಈ ವೇದಿಕೆ ಮೇಲೆ ಆಗಮಿಸಿದಂಥ ಎಲ್ಲ ಗಣ್ಯರೇ, ಇನ್ನು ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗಲಿಲ್ಲ, ಯಾಕಂದರೆ ಈಗಾಗಲೇ ಭಾಳ ಸಮಯ ಆಗಿದೆ. ಕಲಾವಿದರು ನಾಟಕ ನೋಡುವಂಥ ಒಂದು ಕಾತರದಲ್ಲಿದ್ದಾರೆ. ಈ ನಮ್ಮ ಕೃಷ್ಣ ಪಟ್ಗಾರವರು 25 ವರ್ಷದಿಂದ ಸತತ ಪ್ರಯತ್ನದಿಂದ ಇವತ್ತಿನ ದಿನ ನರನಾಗರು ಅನ್ನುವಂಥ ಒಂದು ನಾಟಕವನ್ನು ಇವತ್ತು ಇಲ್ಲಿ ಎಲ್ಲ ಕಲಾವಿದರು ಆಡ ತೋರಿಸಲಿದ್ದಾರೆ. ಮತ್ತು ಈ ದೇವಗುಂಡಿ ಅನ್ನೋಂಥ ಒಂದು ಸಣ್ಣ ಗ್ರಾಮದಲ್ಲಿ ಪ್ರತಿ ವರ್ಷವೂ ನಾಟಕ ಕಾರ್ಯಕ್ರಮಕ್ಕೆ ಅದು ಏನೇ ಖರ್ಚು ಬರಲಿ, ಎಷ್ಟೇ ತ್ರಾಸಾಗಲಿ, ಅವರೆಲ್ಲರೂ ಕಲಾವಿದರು ಮತ್ತು ಎಲ್ಲ ಒಗ್ಗೂಟಿ, ಅಂದರೆ ಎಲ್ಲ ಒಂದು ಪ್ರಯತ್ನದಿಂದ ಹಣಕಾಸಿನ ಸಮಸ್ಯೆ ಇರ್ಬೋದು, ಏನೇ ಇರ್ಬೋದು, ಅವರು ಅದನ್ನೆಲ್ಲ ಒಗ್ಗಟ್ಟು ಸರಿಯಾದ ಒಂದು ದಾರಿಯಲ್ಲಿ ತಗೊಂಡು ಬರ್ತಾ ಇದ್ದಾರೆ. 25 ವರ್ಷ ಸತತವಾಗಿ ನಾಟಕ ಕಾರ್ಯಕ್ರಮ ನಡೆಸ್ಕೊ ಬರ್ತಾ ಇದ್ದಾರೆ. ಇನ್ನೊಂದು ಚಿಕ್ಕ ಬೇಡಿಕೆ ನಂದು ಇಲ್ಲಿ ಏನಿದೆ ಅಂದರೆ, ಯಾವುದೇ ಊರು ಅಭಿವೃದ್ಧಿ ಆಗಬೇಕಾದ್ರೆ ಆ ಊರು ಭಾರಿ ಸುಂದರವಾಗಿ ಕಾಣಬೇಕು, ಅಲ್ಲಿ ಎಲ್ಲ ಒಂದು ಸಂಪರ್ಕ ಎಲ್ಲ ಇರಬೇಕು. ನಮ್ಮ ಕೆಲವು ಹಳ್ಳಿಲಿ ನಾನು ನೋಡಿದ್ರೆ ಪ್ರತಿಯೊಂದು ಮನೆಗೂ ಸಹ ರಸ್ತೆ ಎಲ್ಲ ಇರ್ತದೆ. ನಮ್ಮ ದೇವಗುಂಡಿ ಭಾಗದಲ್ಲಿ ಕಲಭಾಗದಿಂದ ಈ ಕಡೆ ಬರಬೇಕಾದ್ರೆ ಏನೋ ಒಂದು ಸಣ್ಣ ತೊಂದರೆ ಇದೆ. ಇಲ್ಲಿ ನಮ್ಗೆ ಭಾಸ್ಕರ ಪಟ್ಗಾರ್ ಇದ್ದಾರೆ, ಮಂಜುನಾಥ್ ಇವರು ಅಧ್ಯಕ್ಷರಿದ್ದಾರೆ, ಈ ಭಾಗದ ಗಣ್ಯ ವ್ಯಕ್ತಿಗಳು ಭಾಳ ಜನ ಇದ್ದಾರೆ. ಏನೇನೋ ಸ್ವಲ್ಪ ಪ್ರಯತ್ನ ಮಾಡಿ ಇಲ್ಲಿಂದ ಒಂದು ಪ್ರತಿ ಮನೆ ಬಾಗಿಲಿಗೂ ಒಂದು ಗಾಡಿ ತಿರುಗಾಡುವಂಥ ಒಂದು ವ್ಯವಸ್ಥೆ ಆದರೆ ನನಗೇನು ಭಾರಿ ತುಂಬ ಖುಷಿ ಅಂತ. ಯಾಕಂದರೆ ಜೀವನದಲ್ಲಿ ಯಾವುದೇ ವ್ಯಕ್ತಿ ಹೊತ್ಕೊಂಡು ಹೋಗೋದು ಏನೂ ಇಲ್ಲ, ಎಲ್ಲ ಇಲ್ಲಿ ಬಿಟ್ಟು ಹೋಗೋದೆ. ಕೋಟ್ಯಾಂತರ ರೂಪಾಯಿ ಮಾಡ್ತರು, ಲಕ್ಷಾಂತರ ರೂಪಾಯಿನ ಮನೆ ಕಟ್ಕೊಳ್ತರು. ಮತ್ತು ನಾಟಕ ಜೀವನನೇ ಒಂದು ನಾಟಕ. ಈ ನಾಟಕದಲ್ಲಿ ನಾವು ಭಾಗಿಯಾಗಿ ಬಂದಿದ್ದೀವಿ ಪಾತ್ರಧಾರಿಗಳಾಗಿ. ಈ ಪಾತ್ರಧಾರಿಯಲ್ಲಿ ಬಂದ ಮೇಲೆ ನಮ್ಮ ಕೈಲಾದಂಥ ಸಣ್ಣ ಸೇವೆಯನ್ನು ನಮ್ಮ ಊರಿಗೆ ನಾವು ಮಾಡೋಗ್ಬೇಕು. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಊರಿಗೆ ಇವತ್ತು ನಾನು ಸಣ್ಣ ಉದಾಹರಣೆ ಕೊಡ್ತೇನೆ. ಹಡೀನ್ ಬಾಳದಿಂದ ಒಳಗೆ ಕಾವೂರು ಅಂತೇಳಿದೆ ಒಂದು, ಹಡೀನ್ ಬಾಳದಿಂದ ಒಳಗೆ ಕಾವೂರು. ಅಲ್ಲಿ ನಾವು ನಡೆದು ಹೋಗಬೇಕಿತ್ತು ದಾರಿಯಿಂದ, ಅಂದರೆ ಹೊಳಿ ಸೈಡಿನಿಂದ ಕಾಲ್ದಾರಿಯಿಂದ ಹೋಗಬೇಕಿತ್ತು. ಇವತ್ತು ಅವರಲ್ಲಿ ಎಷ್ಟು ಬುದ್ಧಿವಂತರಿದ್ದಾರೆ ಅಂದರೆ, ಸಾಮಾನ್ಯವಾಗಿ ಅವರು ಕಾವೂರದಲ್ಲಿ ಮುಂದೆ ಓದ್ಕೊಂಡು ಸಾಲಿ ಇದೆ, ಸಾಲಿಯಿಂದ ಕೆಳಗೆ ಗುಡ್ಡ, ಅದ್ರ ಕೆಳಗಡೆ ಊರು. ಅವರು ಏನು ತ್ಯಾಗ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಕ್ರಿಶ್ಚಿಯನ್ಸ್ ಇದ್ದಾರೆ, ಬ್ರಾಹ್ಮಣ್ಸ್ ಇದ್ದಾರೆ, ಸಾರಸ್ವತರು ಎಲ್ಲ ಜನ ಇದ್ದಾರೆ ಪಾಪ. ಎಲ್ಲರೂ ಸೇರಿ ಗೌಡ್ರು ಎಲ್ಲ ಇದ್ದಾರೆ. ಅಂಥವ್ರು ತಮ್ಮನೆ ಹಿತ್ತಲ ತೆಂಗಿನ ಮರ ಕಡಿದು ದಾರಿ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ. ಯಾಕಂದ್ರೆ ಒಂದು ವ್ಯಕ್ತಿ ಜೀವನದಲ್ಲಿ ಏನಾದರೂ ತೊಂದರೆಯಲ್ಲಿ ಬಿದ್ದ ಅಥವಾ ಅವನಿಗೆ ಹೊತ್ಕೊಂಡು, ಅಂದರೆ ಹಳೆಗನ ಕಾಲದಲ್ಲಿ ಕಂಬಳಿ ಕಟ್ಟಿಗೆ ಹೊತ್ಕೋತಿದ್ರು, ಇವತ್ತು ಅಂಥ ಪರಿಸ್ಥಿತಿ ಇಲ್ಲ. ಒಂದು ಪ್ರತಿಯೊಂದು ಮನೆಗೂ ಗಾಡಿ ವ್ಯವಸ್ಥೆ ಆದರೆ ಈ ಊರಿನ ಗಣ್ಯ ವ್ಯಕ್ತಿಗಳು ಮನಸ್ಸು ಮಾಡಿದ್ರೆ ಇದು ಖಂಡಿತ ಸಾಧ್ಯ ಆಗ್ತದೆ. ಯಾಕಂದರೆ ಸ್ವಲ್ಪ ತ್ಯಾಗ ಮಾಡಬೇಕು. ಏನು ತಮ್ಮನೆ ಹಿತ್ತಲದಿಂದ ಒಂದು ಸ್ವಲ್ಪ ಜಾಗ ಬಿಟ್ಕೊಡ್ಬೇಕು. ಇದು ಈ ಒಂದು ಭಾಗದಲ್ಲಿ ಅಭಿವೃದ್ಧಿ ಆಗಬೇಕು. ಮತ್ತೇನು ನಾವಿವತ್ತು ನೋಡ್ತಿರಲ್ಲ, ದೇವಗುಂಡಿ ಅನ್ನೋದು ಭಾರಿ ಒಂದು ನಾಟಕದಲ್ಲಿರ್ಬೋದು, ಯಕ್ಷಗಾನದಲ್ಲಿರ್ಬೋದು ಭಾಳ ಮುಂದುವರೆದಂಥ ಒಂದು ಪ್ರದೇಶ. ನಿಜವಾಗ್ಲೂ ನನಗೆ ಹೆಮ್ಮೆ ಅನ್ನಿಸ್ತದೆ. ಈ ಭಾಗದ ಅಧ್ಯಕ್ಷರಿದ್ದಾರೆ, ಎಲ್ಲರೂ ಸೇರಿ ನಮ್ಮ ಭಾಸ್ಕರ ಪಟ್ಗಾರ್ ಇದ್ದಾರೆ, ಎಲ್ಲ ಕೂಡಿ ಒಂದು ಪ್ರಯತ್ನ ಮಾಡಿ ಮುಂದಿನ ದಿವಸದಲ್ಲಿ ಮತ್ತೂ ಹೆಚ್ಚಿನ ಅಭಿವೃದ್ಧಿ ಆಗಲಿ, ಈ ನಾಟಕಕ್ಕೆ ಒಳ್ಳೆ ಶೋಭೆ ತರಲಿ. ಪ್ರತಿ ವರ್ಷವೂ ನಾಟಕ 25 ವರ್ಷಕ್ಕೆ ಮುಗಿಯೋದು ಬೇಡ, ಪ್ರತಿ ವರ್ಷವೂ ಒಳ್ಳೆ ಕಲಾವಿದರು ಹೆಚ್ಚಿನ ಪ್ರೋತ್ಸಾಹದಿಂದ ಮತ್ತು ಎಲ್ಲರೂ ಹೆಚ್ಚು ಪ್ರೋತ್ಸಾಹ ಮಾಡಿ ಈ ನಾಟಕ ಮುಂದುವರಿಲಿ ಅಂತ ನಾನು ಹೇಳ್ತಾ ಒಂದೆರಡು ಮಾತು. ಜೈ ಹಿಂದ್, ಜೈ ಕರ್ನಾಟಕ. ಜೀವನವೊಂದು ನಾಟಕ ರಂಗ, ಭಗವಂತ ಸೂತ್ರಧಾರ, ನಾವು ಪಾತ್ರಧಾರಿಗಳು. ಜೀವನ ಎನ್ನುವ ಕಥಾಭಾಗದಲ್ಲಿ ಪ್ರತಿಯೊಬ್ಬರು ಪರೋಪಕಾರದ ಪಾತ್ರವನ್ನು ನಿರ್ವಹಿಸಿ ಎಂದು ಮಾರ್ಮಿಕವಾಗಿ ಮಾತನಾಡಿದ ಶ್ರೀ ದೇವಪ್ಪ ನಾಯ್ಕ ಅಳವೆಕೋಡಿ ಅವರಿಗೆ ಧನ್ಯವಾದಗಳು.